ಮೊನ್ನೆ ತಾನೇ ಕನ್ನಡ ಚಿತ್ರೋದ್ಯಮದವರೆಲ್ಲ ಸೇರಿ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ, ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಜನ ಕಣ್ತುಂಬ ಸಿನಿಮಾಗಳನ್ನ ನೋಡಲಿ, ಜನ ಥಿಯೇಟ್ರಿಗೆ ಬರುವಂತಾಗಲಿ ಅನ್ನೋ ಒಂದು ಕೋರಿಕೆ ಮೇಲೆ ದೇವಸ್ಥಾನಕ್ಕೆ ಹೋಗಿ ಪೂಜೆಗಳನ್ನ ಮಾಡಿದ್ರು, ಪುರಸ್ಕಾರಗಳನ್ನ ಮಾಡಿದ್ರು, ಹೋಮಗಳನ್ನ ಮಾಡಿದ್ರು. ದೇವರು ಕಂಡುಬಿಡ್ತೇವನ ಕಾಣೆ. ಆ ದೇವರ ಕೃಪೆಯಿಂದ ಇವತ್ತು ನಮ್ಮ ಕನ್ನಡಕ್ಕೆ 4 ದೊಡ್ಡ ಅವಾರ್ಡ್ಗಳು ಬಂದಿದೆ. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅತಿ ದೊಡ್ಡ ಬಿಗ್ಗೆಸ್ಟ್ ಪ್ರೊಡಕ್ಷನ್ ಅಂತಂದರೆ ಒಂಬಾಳೆ ಪ್ರೊಡಕ್ಷನ್ ಅವರು ಮಾಡಿರುವಂಥ 2 ಅತ್ಯುತ್ತಮ ಸಿನಿಮಾ ಅಂದರೆ ಕಾಂತಾರ ಮತ್ತು KGF 2. ಅದು ನಿಮ್ಮೆಲ್ಲರೂ ಗೊತ್ತೇ ಇದೆ. ಇಡೀ ಇಂಡಿಯಾ ಕನ್ನಡ ಚಿತ್ರರಂಗ ಕಡೆ ತಿರುಗಿ ನೋಡುವಂತೆ ಮಾಡಿದಂಥ 2 ಸಿನಿಮಾ ಕಾಂತಾರ ಮತ್ತು KGF. ಆ 2 ಸಿನಿಮಾಗೆ 4 ಅವಾರ್ಡ್ ಬಂದಿದೆ. ಕಾಂತಾರಗೆ 2, KGFಗೆ 2. ಕಾಂತಾರದಲ್ಲಿ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಬಂದು ನಮ್ಮ ರಿಷಬ್ ಶೆಟ್ಟಿ ಅವ್ರು ಬಂದಿದೆ. ಜೊತೆಗೆ ಬೆಸ್ಟ್ ಫಿಲ್ಮ್ ಪ್ರೊವೈಡಿಂಗ್ ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಅಂತೇಳಿ ಆ ಒಂದು ಕ್ಯಾಟಗರಿಯಲ್ಲಿ ಬೆಸ್ಟ್ ಫಿಲ್ಮ್ ಅವಾರ್ಡ್ ಕಾಂತಾರಗೆ ಬಂದಿದೆ. ನಮ್ಮ ಕನ್ನಡದಲ್ಲಿ ಅಂದರೆ ರೀಜನಲ್ ಅವಾರ್ಡ್ಸ್ ಅಂತ ಬರುತ್ತೆ, ಅದರಲ್ಲಿ ಕನ್ನಡದ ಬೆಸ್ಟ್ ಫಿಲ್ಮ್ KGF 2. KGF 2 ಅಲ್ಲಿ ಇನ್ನೊಂದು ಅವಾರ್ಡ್ ಯಾವುದು ಅಂತಂದರೆ ಬೆಸ್ಟ್ ಸ್ಟಂಟ್ ಕೊರಿಯೋಗ್ರಾಫರ್ಗೆ ಅನ್ಬರಾವ್ ಅವ್ರಿಗೆ ಈ ಒಂದು ಅವಾರ್ಡ್ ಬಂದಿದೆ. ಸೊ ಇದಿಷ್ಟು ಕನ್ನಡ ಸಿನಿಮಾಗೆ ಬಂದಿರುವಂಥ 4 ಅವಾರ್ಡ್ಗಳು. ಈ ಒಂದು ಅವಾರ್ಡ್ ಬಂದು 2022ರಲ್ಲಿ ರಿಲೀಸ್ ಆದಂತಹ ಸಿನಿಮಾಗಳಿಗೆ. ನಮ್ಮ ಕನ್ನಡದಲ್ಲಿ ತುಂಬ ಸಿನಿಮಾಗಳು ಬಂದು, ಅದರಲ್ಲಿ ಕಾಂತಾರ ಬಂತು, KGF 2 ಬಂತು, ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಮಾಡಿರುವಂಥ ಗಂಧದ ಗುಡಿ ಸಿನಿಮಾ ಬಂತು, ಜೊತೆಗೆ ನಮ್ಮ ಸುದೀಪ್ ಅವರು ಮಾಡಿರುವಂಥ ವಿಕ್ರಾಂತ್ ರೋಣ ಬಂತು, ರಕ್ಷಿತ್ ಶೆಟ್ಟಿ ಮಾಡಿರುವಂಥ ಟ್ರಿಪಲ್ ಚಾರ್ಲಿ ಇತ್ತು. ಸೊ ಈ ಥರದ ಹಲವಾರು ಸಿನಿಮಾಗಳಿಗೆ ಬೇರೆ ಬೇರೆ ಅವಾರ್ಡ್ಗಳು ಕೊಡ್ಬೋದಾಗಿತ್ತು, ಸಿಗ್ಬೋದಾಗಿತ್ತು. ಇನ್ನು ನೆಕ್ಸ್ಟ್ ಬರುವಂಥ ಸಿನಿಮಾಗಳು ಅವಾರ್ಡ್ ತಗೊಳ್ಳುವಂಥ ಲೆವೆಲ್ಗೆ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಬರಲಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ. ಆ ಒಳ್ಳೊಳ್ಳೆ ಸಿನಿಮಾಗಳನ್ನ ಗೆಲ್ಲಿಸೋಣ, ಬೆಳೆಸೋಣ. ಒಳ್ಳೊಳ್ಳೆ ಕ್ಯಾಟಗರಿಯಲ್ಲಿ ಒಳ್ಳೆ ಫಿಲ್ಮ್ ಡೈರೆಕ್ಟರ್ಗಳು ಬರಲಿ, ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಒಳ್ಳೆ ಆ್ಯಕ್ಟರ್ಸ್ಗಳು ಬರಲಿ, ಒಳ್ಳೊಳ್ಳೆ ಕೊರಿಯೋಗ್ರಾಫರ್ಸ್ಗಳು ಬರಲಿ, ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ಸ್ಗಳು ಬರಲಿ. ಈ ಥರದ ಎಲ್ಲ ವಿಭಾಗಗಳಲ್ಲೂ ಕನ್ನಡ ಸಿನಿಮಾದವರು ಗೆಲ್ಲಬೇಕು ಅನ್ನೋದು ನನ್ನ ಒಂದು ಅಭಿಲಾಷೆ. ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಇನ್ನೂ ನನ್ನ RN Views ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್